ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ.
ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ. ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಯೂಟ್ಯೂಬರ್ ಎಂಡಿ ಸಮೀರ್ ಬಂಧನ ನಿಶ್ಚಿತವ. ಎಐ ವಿಡಿಯೋ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಧರ್ಮಸ್ಥಳದ ಠಾಣೆಗೆ ಈ ಮೊಹಮ್ಮದ್ ಸಮೀರ್ ವಿಚಾರಣೆಗೆ ಬರ್ತಾನಾ ಬರಲ್ವಾ? ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಸಮೀರ್ನ ಎರಡೂ ಮನೆಗಳಿಗೆ, ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿರುವಂತಹ ಬಾಡಿಗೆ ಮನೆಗೆ, ತನ್ನ ಬಳ್ಳಾರಿಯ ಮನೆಗೆ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ರು. ಬೆಂಗಳೂರು ಬಳ್ಳಾರಿಯ ಮನೆಗಳಿಗೆ ನೋಟಿಸ್ ಅಂಟಿಸಿದ್ದರೂ ಕೂಡ ಈವರೆಗೂ ಸಮೀರ್ ಬಂದಿಲ್ಲ. ಮಧ್ಯಾಹ್ನ 12 ಗಂಟೆ ಆದರೂ ಕೂಡ ವಿಚಾರಣೆಗೆ ಬಂದಿಲ್ಲ ಸಮೀರ್. ಹಾಗಿದ್ರೆ ಮುಂದೆ ಪೊಲೀಸರ ನಡೆ ಏನು? ವಿಚಾರಣೆಗೆ ಕರೆದಾಗಲೆಲ್ಲ ಬರಬೇಕು ಅಂತ ಷರತ್ತು ಕೊಟ್ಟೆ ಜಾಮೀನನ್ನ ನೀಡಿರೋದು. ಆ ರೀತಿಯ ಷರತ್ತು ಹಾಕಿ ಆದಾಗ್ಯೂ ಕೂಡ ಸಮೀರ್ ಇನ್ನೂ ಕೂಡ ಪತ್ತೆ ಇಲ್ಲ.